ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. 2 ವರ್ಷಕ್ಕೆ ಯಾಕೆ ಫೈಟ್ ಮಾಡ್ತೀರಿ ಅಂತ ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಏನು ಖಾಲಿ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಂದೊಂದು ಸಲಹೆ ಇದೆ, 2 ವರ್ಷಕ್ಕೆ ಯಾಕೆ ಫೈಟ್ ಮಾಡ್ತೀರಿ, ಮುಂದಿನ ಚುನಾವಣೆ ನಿಮ್ಮದೇ ನೇತೃತ್ವ ಅಂತ ಹೇಳಿ ಕೆಎನ್ ರಾಜಣ್ಣ ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. 2028ಕ್ಕೆ ನಿಮ್ಮದೇ ನೇತೃತ್ವದಲ್ಲಿ ಇಲೆಕ್ಷನ್ ಆಗುತ್ತೆ, ಆಗ ನೀವು 5 ವರ್ಷವೂ ಸಿಎಂ ಆಗಿ ಅಂತ ರಾಜಣ್ಣ ಹೇಳಿದ್ದಾರೆ. ಯಾಕೆ ಈಗ ಹೋರಾಟ? ಸಿಎಂ ಆಗೋದಲ್ಲ, ಹಣೆ ಬರಹ, ಹೋಮ ಹವನ ಇದ್ರ ಮೇಲೆಲ್ಲ ನಮಗೆ ನಂಬಿಕೆ ಇಲ್ಲ. ಡಿಕೆಶಿಗೆ ದೇವರ ಮೇಲೆ ನಂಬಿಕೆ, ಅದಕ್ಕೆ ಅದನ್ನೆಲ್ಲ ಮಾಡಿಸಿರಬಹುದು. ನನ್ನ ಮೇಲೂ ಹಿಂದೆ ವಾಮಾಚಾರ ಎಲ್ಲ ಆಗಿತ್ತು, ನಾನು ಅನುಭವಿಸಿದ್ದೀನಿ, ಆದರೆ ನಾನು ಅದನ್ನೆಲ್ಲ ನಂಬಲ್ಲ ಅಂತ ಪವರ್ ಟಿವಿಗೆ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಸಚಿವ ರಾಜಣ್ಣ ಅವರೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ನಡೆಸಿರೋ ಮಾತುಕತೆ ಇಲ್ಲಿದೆ ನೋಡಿ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಇದ್ದಾರೆ. ಸರ್, ಅಧಿಕಾರ ಹಸ್ತಾಂತರದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಹೇಳಿದಾಗಿಂದಲೂ ಕೂಡ ಈ ಒಂದು ಬಣ ಪಾಲಿಟಿಕ್ಸ್ ಜೋರಾಗ್ಬಿಟ್ಟಿದೆ. ಮತ್ತೆ ಮತ್ತೊಂದು ಕಡೆ ಯಾಕೆ ಸರ್ ನೀವು ದಲಿತ ನಾಯಕರು ಒಂದ್ ಕಡೆ ಸಭೆ ಸೇರಿದ್ರೆ, ಊಟಕ್ಕೆ ಸೇರಿದ್ರೆ ಯಾಕೆ ವಿರೋಧ, ಯಾಕೆ ಅದಕ್ಕೆ ಬ್ರೇಕ್ ಆಗ್ತಾರೆ? ನೋಡಿ, ಪಾಲಿಟಿಕ್ಸ್ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಹರಿತಕ್ಕಂಥ ನೀರು. ಯಾವಾಗಲೂ ಕೂಡ ಪಾಲಿಟಿಕ್ಸ್ ಅದು ವೈಬ್ರೆಂಟ್ ಇರ್ತದೆ, ಗೊತ್ತಾಯ್ತಾ? ಹಾಗಂದಾಕ್ಷಣಿಕೆ ಏನೆಲ್ಲ ಘಟನಾವಳಿಗಳು ನಡೀತವೆ, ಏನೆಲ್ಲ ಜನರು, ರಾಜಕಾರಣಿಗಳು, ಮುಖಂಡರುಗಳು ಮಾತಾಡ್ತಾರೆ, ಅದರಲ್ಲಿ ಸತ್ಯನೂ ಇರ್ತವೆ, ಅಸತ್ಯನೂ ಇರ್ತದೆ. ಆದರೆ ಸತ್ಯ ಅಸತ್ಯ ತೀರ್ಮಾನ ಯಾವ್ದಪ್ಪ ಅಂದ್ರೆ ಕಾಲನ ನಿರ್ಣಯ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಕಾಯ್ಬೇಕಷ್ಟೇ. ಈಗ ಡಿಕೆ ಶಿವಕುಮಾರ್ ಅವರು ಶತ್ರು ಸಂಹಾರ ಯಾಗಗಳ ಮೊರೆ ಹೋಗಿದ್ದಾರೆ ಸರ್. ನೋಡಿ, ಒಬ್ಬೊಬ್ರು ಒಂದೊಂದ್ರಲ್ಲಿ ನಂಬಿಕೆ ಇರ್ತದೆ, ಅವರು ನಂಬಿಕೆ ಅಂತ ಅವರು ನಡ್ಕೊಳ್ತಾರೆ. ಕೆಲವರು ಆ ನಂಬಿಕೆಯಂತೆ ಕೆಲವರಿಗೆ ಅನುಕೂಲಗಳು ಆಗ್ತವೆ, ಕೆಲವರಿಗೆ ಅನಾನುಕೂಲನೂ ಆಗ್ತದೆ. ಅದು ಅವ್ರ ನಂಬಿಕೆ, ಅದು ಅವ್ರು ನಂಬಿರೋದನ್ನ ನಾವು ಬೇಡ ಅಂತ ಹೇಳಕ್ ನಮ್ಗೇನು ಅಧಿಕಾರ ಇದೆ? ನಾವು ಅದರಲ್ಲೆಲ್ಲ ನಂಬಿಕೆ ಇಲ್ದಿರೋ ನಾವು 2.5 ವರ್ಷ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಸರ್. ಆಗ್ತೀನಿ ಅಂತ ಅವ್ರು ಹೇಳಿದಾರಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಕಂಟಿನ್ಯೂ ಆಗ್ತೀನಿ ಅಂತ ಇವರು ಹೇಳವ್ರೆ. ಅವರು 2.5 ವರ್ಷ ಆದ್ಮೇಲೆ ಕಾಲ ಬರಲಿ ನನಗೆ ಅಧಿಕಾರ ಸಿಗುತ್ತೆ ಅಂತ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಏನಾಗ್ತದೆ ಕಾಲ ನಿರ್ಣಯ ಮಾಡುತ್ತೆ. ಸರ್, ಮುಂದೆ ಡಿಕೆ ಶಿವಕುಮಾರ್ ಅವರಿಗೆ 5 ವರ್ಷವೂ ಕೂಡ ಸಿಎಂ ಆಗ್ತಕ್ಕಂಥ ಒಂದು ಚಾನ್ಸ್ ಇದೆ. ಈಗ ಯಾಕೆ ಸರ್ ಆ ತರ ಒಂದು ಫೈಟ್ ಮಾಡ್ತಾರೆ? ನಾನು ಶಿವಕುಮಾರ್ ಜಾಗದಲ್ಲಿ ಇದ್ರೆ ಈಗ ಕೇಳ್ತಾನೆ ಇರ್ಲಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ನನ್ನ ನೇತೃತ್ವದಲ್ಲಿ ಮಾಡೋಣ, ಎಲ್ಲರೂ ಸೇರ್ಕೊಂಡು ಮಾಡೋಣ, 5 ವರ್ಷ ನಾನೇ ಇರ್ತೀನಿ, 2.5 ವರ್ಷಕ್ಕೆ ಯಾಕೆ ಅಂತ ಇದ್ದೆ. ಅವರು 2 ವರ್ಷಕ್ಕೆ ಹೈಕಮಾಂಡ್ ಅವ್ರು ಹೇಳಿದಾರೆ ನನಗೆ, ನಾನು ಆಗ್ತೀನಿ ಅಂತ ಹೇಳಿದಾರೆ. ಆಗ್ಲಿ, ಅದಕ್ಕೆ ನಮ್ದೇನು ಅಡ್ಡಿ ಇಲ್ವಲ್ಲ. ನೆಕ್ಸ್ಟ್ 5 ವರ್ಷ ಆಗಿ ಅಂತ ನೀವು ಸಲಹೆ ಕೊಡ್ತೀರಾ ಸರ್ ಡಿಕೆ ಶಿವಕುಮಾರ್? ನಾನು ಅವ್ರ ಜಾಗದಲ್ಲಿದ್ರೆ ಆ ತರ ಯೋಚನೆ ಮಾಡ್ತಾ ಇದ್ದೆ. ಇದು ಕೆಎನ್ ರಾಜಣ್ಣ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.